ನಮಸ್ಕಾರ ರೀ, ನಿಮ್ಮ ಮಂದಿಗೆಲ್ಲ ನಮಸ್ಕಾರ. ಇವತ್ತು ಏನದ ಸ್ವಲ್ಪ ಕಾಳು ಸೈಜ್ ಆಗ್ಲಿಕ್ಕೆ ನಾರ್ಮಲ್ ಒಂದು ಜಿ ಎ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕಿದ್ದೇವೆ ರೀ. ಜಿ ಎ ಮಾಡೋಕ್ಕಿಂತ ಮೊದಲು ನಾವು ದ್ರಾಕ್ಷಿಗೆ ಏನೆಲ್ಲ ಮಾಡ್ಕೋಬೇಕು, ಅಡ್ವಾನ್ಸ್ ಬಡ್ಡಿಗೆ ಬಿಡೋದಾಗಲಿ ಅಥವಾ ಮ್ಯಾಗ ಯಾವ್ದಾರು ಒಂದು ಸ್ಪ್ರೇ ಆಗಲಿ, ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದೆಲ್ಲ ಕೆಲವೊಂದು ವಿಡಿಯೋದಾಗ ಹೇಳಿದ್ದೇವೆ ರೀ. ಈ ವರ್ಷ ಮಾಡೋದು ಒಂದು ಸ್ವಲ್ಪ ಹೇಳಿಲ್ಲ, ಅದು ರೀಸನ್ ಏನಂತ ಅನ್ನೋದು ನಿಮಗೆ ಗೊತ್ತದ ಎಲ್ಲರಿಗೆ. ಈಗೇನದ ಕಾಳು ಸ್ವಲ್ಪ ಸೈಜ್ ಆಗಲಿಕ್ಕೆ ಫಸ್ಟ್ ಏನದ ಇವು ವಿನಿನ್ ಕ್ಯಾನ್ಸಲ್ ರೀ, ಪೊಟ್ಯಾಸಿಯಮ್ ಸೋನೈಟ್ ಕ್ಯಾನ್ಸಲ್ ಇವೆಲ್ಲ ಮಾಡ್ಕೊಂಡು ಇದು ಯೂರಿಯಾ ಫಾಸ್ಫೇಟ್ ರೀ, ಯೂರಿಯಾ ಫಾಸ್ಫೇಟನ್ನು ತಕ್ಕೊಂಡು ಇದೇನದ ಸಿಟ್ರಿಕ್ ಆ್ಯಸಿಡ್ ಇದನ್ನು ನಿಂಬೆಕಾಯಿ ಇದರಿಂದ ಆಗಿರ್ತದೆ. ಇದು ನಿಂಬೆಕಾಯಿ ರಸದಿಂದ ನಾವೇ ಮನ್ಯಾಗ ಹಾಕ್ಕೋಬೋದು, ಬಟ್ ಪ್ರಮಾಣ ವೇರಿಯೇಷನ್ ಆಗ್ತದೆ ಅಂತ ಹೇಳಿ ನಾವೇನದು ಇದಿಷ್ಟು ತೊಗೊಂಡ್ಬಂದೀವಿ. ನಿಂಬೆಕಾಯಿ ಸೈಜ್ ಆದ ಸಣ್ಣ ಹಿಂಗಿರ್ತಾವ, ಪ್ರಮಾಣ ವೇರಿಯೇಷನ್ ಆಗ್ತದೆ ನಾವೇನದ ಇದು ಸಿಟ್ರಿಕ್ ಆ್ಯಸಿಡ್ ಏನದ ಅದು ಇವು ಭಾಳಷ್ಟು ಕಂಪ್ನಿ ಅದಾವೆ ರೀ, ಯಾವುದಾದ್ರೂ ತೊಗೋರಿ ನಡೀತದ. ಕಂಪ್ನಿ ವನಿತಾದವ್ರು ತೊಗೋದು. ಈಗ ಇದು ಡೈಮೋರ್ ಸೂಪರ್ ಶಕ್ತಿ ಕಂಬೈನ್ ಅಂತ ತೊಗೊಂಡಿರಿ. ಇದ್ರ ಪ್ಯಾಕಿಂಗ್ ವರ್ಷ ಚೇಂಜ್ ಆಗುತ್ತೆ, ಅದೊಂದು ನೆನಪಿರಿ. ಆಮೇಲೆ ಇಲ್ಲೊಂದು ಹೋದ ವರ್ಷ ಈ ವರ್ಷ ಸೇಮ್ ಅದ, ಇಲ್ಲೊಂದು ರೈಟಿಂಗ್ ಇರ್ತದೆ ರೀ, ಇದು ಸ್ವಲ್ಪ ಅಂದರಿಗೆ ಓದಕ್ಕೆ ಬರುವಂಗೆ ಇರ್ತದೆ, ಅದೊಂದು ಸ್ವಲ್ಪ ನೋಡ್ಕೊರಿ ಇರ್ಬೇಕು ನಿಮಗೆ ಕರೆಕ್ಟಾಗಿ. ಯಾಕಂದ್ರೆ ಸಾಕಷ್ಟು ಔಷಧಿಗಳು ಭಾಳಷ್ಟು ಇದು ಆಗ್ಯಾವ. ಇದು ಇದ್ರಾಗ 6B ಇದ್ರೊಳಗೆ 6B ಇಂಪಾರ್ಟೆಂಟರೇ ಹಾಕೋರಿ, ಇಲ್ಲ UV ಕೆಮ್ದವ್ರದರೆ ಹಾಕೋರಿ. ಇಷ್ಟೇ, ಬೇರೆ ನಮಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಅವರು ಬೆಸ್ಟ್ ಪ್ಯಾಕಿಂಗ್ ಕೊಡ್ತಾರೆ. ಒಂದೊಂದು ಈಗ ನಾವು ಮೊದಲು ಸಿಟ್ರಿಕ್ ಆ್ಯಸಿಡ್ ಹಾಕ್ಕೋಬೇಕು. ಅಲ್ಲಿ ಪ್ಯಾಕಿ ಒಳಗೆ ಫಸ್ಟ್ ನೋಡಿರಿ, ನೀವು ವಿನಿನ್ ಹಾಕ್ಕೊಂಡ್ರೆ ವಿನಿನ್ ಹಾಕ್ರಿ ಫಸ್ಟಿಗೆ. ನೀವು ಬ್ಯಾರಲ್ ಟ್ರ್ಯಾಕ್ಟರ್ ಇತ್ತಂದ್ರೆ ಟ್ಯಾಂಕರ್ದಾಗ ಅದನ್ನು ಹಾಕ್ರಿ. ಕಟ್ ಮಾಡಕ್ಕೆ ಕಟ್ಟಿರ್ತಾರೆ ಸರ್. ವನಿತಾ ಕಂಪ್ನಿಯವ್ರು ಕಂಪಲ್ಸರಿ ಕಟ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಮಾಡಿರ್ತಾರೆ ನೋಡಿ. ಅಲ್ಲ, ಅವು ಸ್ಟ್ಯಾಂಡರ್ಡ್ ಇವ್ರೇನದಲ್ಲ ಅದೇ ಮೇಂಟೈನ್ ಮಾಡ್ತಾರೆ. ಈಗ ನಾವು 100 ಲೀಟ್ರ್ ನೀರಿಗೆ ಇವರು ಇದಕ್ಕೆಂದವ್ರು ಹಂಗೆ ನೋಡ್ರಿ, 100 ಲೀಟ್ರ್ ನೀರಿಗೆ 30 ಗ್ರಾಮ್, ಒಂದು 600 ಲೀಟ್ರ್ ನೀರಿಗೆ ಹಾಕಿ 618 180 ಗ್ರಾಮ್ ಕರೆಕ್ಟ್ ಹಾಕು. ಅರ್ಧ ಕೆಜಿ ಪ್ಯಾಕಿಂಗ್ ರೀ. 82 ಗ್ರಾಮ್. ಕೆಲವೊಬ್ಬರು ರೈತರು ಕೇಳ್ತಾರೆ ಔಷಧಿ ಗ್ಯಾರಂಟಿ ಎಲ್ಲಿ ತರ್ತೀರಿ ಅಂತೇಳಿ. ನೋಡ್ರಿ, ನಾವು ಭಾಳಷ್ಟು ಕಡೆ ಔಷಧ ತರಕ್ಕೆ ಹೋಗಲ್ಲ, ಯಾಕಂದರೆ ನಮಗೆ ಗ್ಯಾರಂಟಿ ಇಲ್ಲ. ಏನು ಒಂದು ಮೊದಲ ಇಲ್ಲೇ ಲೋಕಲ್ದಾಗ ತಗೋತಿದ್ವಿ, ಬಟ್ ಅಷ್ಟೊಂದು ನಮಗೆ ಗ್ಯಾರಂಟಿ ಇರಲಿಲ್ಲ. ಸುಮ್ಮನೆ ಯಾವ್ದಾರು ಒಂದು ಔಷಧ ತೊಗೊಂಡು ಹೊಡಿತಿದ್ವಿ. ಈ ಸಲ ಏನದಲ್ಲ, ಸ್ವಲ್ಪ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಅದು ಕರಿಸಿದ್ದೇಶ್ವರ ಎಂಟರ್ಪ್ರೈಸಸ್ ಐತಲ್ರಿ, ಎಲ್ಲಿ ಗಣೇಶ್ಗಿ ಒಳಗೆ, ಅವರೊಂದು ಸ್ವಲ್ಪ ನಮಗೆ ಗ್ಯಾರಂಟಿ ಮ್ಯಾಗ ಔಷಧ ಕೊಟ್ಟಾರೆ. ನಮ್ಮ ಔಷಧ ಸ್ಪ್ರೇಗಳು ಭಾಳಷ್ಟು ಕರೆಕ್ಟ್ ಅನ್ಸಾವ ನಮಗೆ. ಯಾಕಂದ್ರೆ ಪ್ಲಾಟ್ ಎಲ್ಲರೂ ನೀವು ನೋಡಿರಿ, ನಾವೇನು ಯಾವುದೂ ಸುಳ್ಳು ಹೇಳಲ್ಲ, ಯಾವುದೂ ಮುಚ್ಚಿಟ್ಕೊಂಡು ನಾವು ಹೇಳಿಲ್ಲ. ನಾವು ಏನು ಮಾಡ್ತೀವಿ ಅದೆಲ್ಲ ಹೇಳ್ಕೊತ ಇದ್ದೀವಿ. ಬಟ್ ಔಷಧಿ ಎಲ್ಲಿ ತಂದಿರಿ ಅಂತೇಳಿ ಕೆಲವೊಬ್ರು ಕೇಳಿದ್ರಲ್ಲ, ಅದಕ್ಕೆ ಹೇಳಿದೆ ನಾನು. ಅದಲ್ಲೇನು ಮತ್ತು ಕೆಲವೊಂದು ಬೇರೆ ಕಡೆಯಿಂದ ತೊಗೊಂಡಿವಿ. ಕೆಲವೊಂದು ಔಷಧ ಕೆಲವೊಂದು ಕಡೆ ಗ್ಯಾರಂಟಿ ಅದಾವೆ, ನಾವು ಅದನ್ನು ಇಲ್ಲ ಅಂತ ಹೇಳಲ್ಲ. ಒಂದು ಸ್ವಲ್ಪ ಚೀಪ್ ರೇಟ್ ಇದ್ರಾಗ ನೋಡಿ ಮಾಡಿ ಎಲ್ಲಿ ನಮಗೆ ಕರೆಕ್ಟ್ ಅನ್ನಿಸ್ತದೆ ಅಂತಲ್ಲಿನೂ ತಂದಿರ್ತೀವಿ. ಪ್ಯಾಕಿಂಗ್ ಗಟ್ ಸ್ಟ್ರಾಂಗ್ ಮಾಡೋದು ನೋಡಿ. ಎಷ್ಟು ತೆಗಿಬೇಕು ಈಗ? 6 ಗ್ರಾಮ್. 4 ಗ್ರಾಮ್ 10 ಗ್ರಾಮ್ ಇದು ಇದ್ರಾಗ ಏನು ಹಾಕಿ? ಅದ್ರಾಗ ಅದೇ ಇದು 6B ಸಾಲ್ವೆಂಟ್ ಆಯಿತು. ಇದು ಹಾಕ್ಬೇಕು. ಈಗ ಅದೇ ಹಾಕಲ್ಲ.
ಇನ್ನೊಂದು ಜಿಯದೊಂದು ಇದು ಇಂಪಾರ್ಟೆಂಟ್ ಅದ ರೀ, ಏನಂದ್ರೆ ನೀರು ಮಿಕ್ಸಿಂಗ್ ಮಾಡ್ತಾರೆ ನೀರ್ ಯೂರಿಯಾ mixing- ಫಾಸ್ಫೇಟ್ ಹಾಕ್ಬೇಕಾರೆ ಹೆಂಗೆ ನೀರು ಮಿಕ್ಸ್ ಆಗ್ತಲ್ಲ ಆ ರೀತಿ ನೀರು ಮಿಕ್ಸಿಂಗ್ ಆಗ್ತದೆ ನೋಡೋದು ನೀರು ಹೆಂಗೆ ಕೆಳಗೆ ಮೇಲೆ ಹೆಂಗೆ ಹೊಡೆಯುತ್ತೆ ನೋಡೋದು ಹೊಡೆಯಲಾಗತ್ತಿಲ್ಲ. ಅದು ಪಿ ಎಚ್ ಇಲ್ಲ. ಜಿ ಎ ನೈಟ್ ಹೊಡಿಬೇಕಾ, ಸಂಜೆ ಕತ್ಲೆ ಆದ್ಮೇಲೆ ಹೊಡಿಬೇಕಾ, ಏನು ಬೆಳಿಗ್ಗೆ ಹೊಡಿಬೇಕಾ ಅಂತ ಕೇಳ್ತೀರಿ. ನೋಡ್ರಿ, ನಮಗೆ ಅನಿಸಿದ ಪ್ರಕಾರ ನಾವೇನು ಮಾಡ್ತೀವಿ, ಪ್ರತಿ ಜಿ ಎ 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ನಾವು 4 ಗಂಟೆಗೆ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ 5 ಗಂಟೆ ತನಕ ನಾವು ಎಲ್ಲ ನಮ್ಮದು ಪ್ರೊಸೆಸ್ ಇರ್ತದೆ ಅದೆಲ್ಲ ಕಂಪ್ಲೀಟ್ ಆಗ್ಬೇಕಾದ್ರೆ 5 ಆಗುತ್ತೆ ನಮಗೆ. 5ಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ 7ಕ್ಕೆ ಕ್ಲೋಸ್ ಮಾಡಿಬಿಡ್ತೀವಿ. 7ರ ಒಳಗೆ ಕ್ಲೋಸ್ ಮಾಡಿರ್ತೀವಿ. ಅತಿ ಕತ್ಲಿನೂ ಆಗಬಾರ್ದು ನಮಗೆ ಜಿ ಎ ಮಾಡೋದು. ಎಷ್ಟೇ ಹೊಲ ಇರಲ್ಲಕ್ರಿ, ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ಬೇಕು. ಒಂದು 5 ಎಕರೆ ಅದ್ರಿ 10 ಎಕರೆ ಅದ್ರಿ ನಂಗೆ ಅಟ್ ಎ ಟೈಮ್ನಾಗ ಆಗಲ್ಲ ಅಂತಂದ್ರೆ ಇಲ್ರಿ, ಆಗುವಂಗೆ ಏನಾರ ಮಾಡ್ಬೇಕು ರೀ. ಈಗಿನ ಫೋಟೋ ತೆಗೆದು ಇಟ್ಕೋತೀನಿ ರೀ. ಇವತ್ತಿನ ಜಿ ಎ ಆದ್ಮ್ಯಾಗ 24 ಅವರ್ಸ್ ಪ್ಲಸ್ ಇನ್ನೂ 24 ಅವರ್ಸ್ 48 ಅವರ್ಸ್ ಇದ್ದು 48 ತಾಸಿಂದ ರಿಸಲ್ಟ್ ನಿಮಗೆ ಕೊಡ್ತೀನಿ ರೀ, ನಾ ಯಾವ ರೀತಿ ಆಗ್ಯದ ಅಂತೇಳಿ. ಆದ್ರೆ ಇದು ಎಲ್ಲ ನಾವೇನು ತಂದಿದ್ದೇವಲ್ರಿ, ಇದೆಲ್ಲ ಸೇರಿಸಿ 6,000 ರೂಪಾಯಿ ಮೇಲೆ ದಾಟಿಲ್ಲ ರೀ, 6,000-7,000 ರೂಪಾಯಿ ಅಷ್ಟ್ರ ಒಳಗೆ. ಯಾರೋ ಹೇಳಿದ್ರಲ್ಲ 2 ಎಕರೆ 17,000 ರೂಪಾಯಿ ಜಿ ಎ ಮಾಡಿವಿ ಅಂತ. 17,000 ರೂಪಾಯಿ ಅವಶ್ಯಕತೆ ಇಲ್ರಿ ಅಷ್ಟೆಲ್ಲ ನೋಡಿ. ನಮಗೆ ಅನ್ಸಿದ ಪ್ರಕಾರ 23 ಸುಮ್ಮ ಅದು ಹೊಸದು ಇದು ಹೊಸದು ಅದು ಹಳೆಯದು 320 ರೂಪಾಯಿ ಇಲ್ಲ. 300 ಗ್ರಾಮ್ ಉಳಿಯುತ್ತೆ. ಅವ್ರು ನಾವು ನಿಮ್ಮಂಗೆ ಜಿ ಎ ಮಾಡ್ಕೊತೀವಿ, ಬಟ್ ಕಾಂಬಿನೇಷನ್ ಹೆಂಗದ ಸ್ವಲ್ಪ ಈ ಸಾಲ್ವೆಂಟ್ ಇದು ಇರ್ತಾವಲ್ರಿ, ಇವು ಜರ ಕೈಲೇ ಹೊಟ್ಟೆ ಕಲ್ಸಕ್ಕೆ ತಗುಲಿಸ್ತದ. ಏನಂದ್ರೆ ಏನಾರ ಮಾಡಿ ನೀವು ಒಟ್ಟು ಒಂದು ಕಟ್ಟಿಗಿಲ್ಲಾರಿ ಎದುರ್ಲಾರಿ ಹಾಗೆ ವಾತಾವರಣ ಕ್ಲಿಯರ್ ಐತೆ ನೋಡ ಇವತ್ತು. ನಾವು ಜಿ ಎ ಮಾಡತ್ತೀವಿ. ಅಲ್ಲ ನಮ್ಮ ಜಿ ಎ ಯಾವಾಗಲೂ ವಾತಾವರಣ ಕಾಡಲಿಲ್ಲ ಸರ್, ಯಾವುದು ಕಾಡಲಿಲ್ಲ ನಮ್ಮ ಜಿ ಎ ವಾತಾವರಣ. ಈಗ ನಾವು ಫಸ್ಟಿಗೆ ಯಾವ್ದು ಹಾಕೊಂಡೆ ಅದು ಸೈಟ್ರಿಕ್ ಆ್ಯಸಿಡ್ ಇಲ್ಲ, ಸೆಕೆಂಡ್ ಏನು ಮಾಡ್ಕೊಂಡಿವಿ ಅದು ಗೊಬ್ಬರ ಹಾಕ್ಕೊಂಡಿನಿ. ಈಗ ನೀವು ಯಾವುದು 6B ಹಾಕಿದ್ದು ಈಗ ಇದು ಸೂಪರ್ ಶಕ್ತಿ ಕಂಬೈನ್ ಒಂದು ಜಿ ಎ ಒಂದು ಎರಡೇ ಹಾಕೋಬೇಕು ಈಗ. ಈಗ ನೀ ಜಿ ಎ ಹಾಕೋ, ನಮ್ಗೆ 12 ಗ್ರಾಮ್ ಜಿ ಎ ಹಾಕೋ. ನಾ ಇದು ಹಾಕಿದ್ಲಿ